ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸತಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅದುಃಖಮಿತರಃ ಸರ್ವೇ ಜೀವಾ ಏವಿತು ದುಃಖಿನಃ ತೇಷಾಂ ದುಃಖ ಪ್ರಹರಣಾಯ ಶ್ರುತಿರೇಷಾಂ ಪ್ರವರ್ತತೆ ಅಂತ. ಜಗತ್ತಿನ ಎಲ್ಲ ವಸ್ತುಗಳನ್ನು ನೋಡುವಾಗ ಮೂರು ಬಗೆಯ ಪ್ರಧಾನ ವಸ್ತುಗಳನ್ನು ನಾವು ನೋಡ್ತೇವೆ. ಒಂದು ಪರಮಚೇತನನಾದ ಭಗವಂತ, ಇನ್ನೊಂದು ಜೀವರಾಶಿಗಳು, ಇದೆರಡನ್ನು ಬಿಟ್ಟರೆ ಜಡ ಪದಾರ್ಥಗಳು. ಈ ಮೂರು ಬಿಟ್ಟು ಮತ್ತಿನ್ನೊಂದಿಲ್ಲ. ಜಡ, ಚೇತನ, ಪರಮಚೇತನ. ಇದರಲ್ಲಿ ಸುಖ ಯಾರಿಗೆ, ದುಃಖ ಯಾರಿಗೆ ಅಂತ ವಿಚಾರ ಮಾಡುವಾಗ ಸುಖ ಎಲ್ಲರಿಗೆ ಬೇಕು, ಆದರೆ ದುಃಖ ಯಾರಿಗೆ? ಪರಮಚೇತನನಾದ ಭಗವಂತನಿಗೆ ದುಃಖ ಇಲ್ಲ. ಕಾರಣ ಅವನು ಸುಖ ಸ್ವರೂಪಿ, ಆನಂದವೇ ದೇಹವಾಗಿ ಉಳ್ಳವ. ಅವನನ್ನು ಸಚ್ಚಿತ್ ಆನಂದ ವಿಗ್ರಹ ಅಂತ ಕರೀತಾರೆ. ಇನ್ನು ಜಡಕ್ಕೆ ದುಃಖ ಇದೆಯಾ ಅಂದರೆ ಅದಕ್ಕೆ ಸುಖವೂ ಇಲ್ಲ, ದುಃಖವೂ ಇಲ್ಲ. ಕಾರಣ ಅದು ಜಡ. ಇನ್ನು ಮೂರನೇದು ಉಳಿದದ್ದು ಅಂದರೆ ಅದು ಜೀವ ಅಥವಾ ಚೇತನ. ಅವನಿಗೆ ದುಃಖ ಕಟ್ಟಿಟ್ಟ ಬುತ್ತಿ. ಅನುಗಾಲವು ಚಿಂತೆ ಈ ದೇಹಕ್ಕೆ, ಮನವು ಶ್ರೀರಂಗನಾಥನಲ್ಲಿ ನೆಲೆಯಾಗಿ ನಿಲ್ಲುವ ತನಕ. ಈ ಜೀವ ಯಾವುದೇ ಜನ್ಮ ಬಂದರೂ ಆ ಎಲ್ಲ ಜನ್ಮಗಳಲ್ಲಿ ಒಂದಲ್ಲ ಒಂದು ಬಗೆಯ ದುಃಖ. ಈ ಚೇತನ ಈ ದುಃಖಕ್ಕೆ ಕಾರಣ ಏನು? ಅದನ್ನು ಕಳೆದುಕೊಳ್ಳುವ ಬಗೆ ಹೇಗೆ? ಅದನ್ನು ತಿಳಿಸ್ಲಿಕ್ಕೆ ಹೊರಟಿರತಕ್ಕಂಥದ್ದೇ ಅಪೌರುಷೇಯವಾದಂತಹ ವೇದರಾಶಿ. ವೇದಗಳ ಮೂಲ ಧ್ಯೇಯ ದುಃಖದಲ್ಲಿರುವಂತಹ ಸಕಲ ಜೀವರಾಶಿಗಳು ದುಃಖದಿಂದ ಹೊರಬಂದು ದುಃಖ ಲವಲೇಶ ಇಲ್ಲದಂತಹ ಸುಖದ ಅನುಭವಕ್ಕೆ ಏನು ಮಾಡಬೇಕು ಅಂತ ತಿಳಿಸ್ತಾ ಇರ್ತಕ್ಕಂಥದ್ದೇ ವೇದಗಳು. ವೇದಯತಿ ಇತಿ ವೇದ.
ತಿಳಿಸಿಕೊಡುವುದನ್ನು ವೇದ ವೇದ ಅಂತ ಉಪಾಯವನ್ನು ಹೇಳಿಕೊಡ್ತಾ ಇದೆ. ಅದು ವೇದ ಏನು ಹೇಳುತ್ತೆ? ಅದು ಭಗವಂತನನ್ನೇ ತಿಳಿಸ್ತಾ ಇದೆ. ಹಾಗಾದರೆ ಈ ಜೀವ ದುಃಖದಿಂದ ಹೊರಬಂದು ತನ್ನದೇ ಆಗಿರ್ತಕ್ಕಂಥ ಆನಂದದ ಅನುಭವವನ್ನು ಪಡಿಬೇಕಾದರೆ ವೇದ ತಿಳಿಸಿದ ಭಗವಂತನನ್ನು ತಿಳ್ಕೊಳ್ಬೇಕು. ವೇದದಲ್ಲಿ ನಿರ್ಣೀತವಾದ ಗುಣಗಳಿಂದ ಭೂಯಿಷ್ಠನಾದ ಹರಿಯ ಅರಿವು ದುಃಖದ ಬಿಡುಗಡೆಗೆ ಕಾರಣ. ದುಃಖ ಲವಲೇಶ ಇಲ್ಲದಂತಹ ಕೇವಲ ಸುಖರೂಪವಾದ ಮೋಕ್ಷ ಇದನ್ನು ಹೊಂದಬೇಕಾದರೆ ಜೀವರಾಶಿ ಪ್ರತಿಯೊಬ್ಬ ಜ್ಞಾನವನ್ನು ಪಡಿಬೇಕು, ಭಗವಂತನ ಬಗ್ಗೆ ಅರಿವನ್ನು ಸಂಪಾದನೆ ಮಾಡಬೇಕು. ವಿಜಯದಾಸರೇ ಮೊದಲಾದವರು ಹೇಳುವಾಗ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಜಗದ್ಗುರು ಮಧ್ವಾಚಾರ್ಯರು ಕೂಡ ತಮ್ಮ ಮಾತಿನಲ್ಲಿ ತಿಳಿಸ್ತಾ ಮಿಥ್ಯಾ ಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ಪ್ರತಿಯೊಂದು ಜೀವ ಮೋಕ್ಷಕ್ಕೆ ಪದವಿಯನ್ನು ಪಡಿಬೇಕಾದರೆ ಅದಕ್ಕೆ ಒಂದೇ ಒಂದು ದಾರಿ, ಅದ್ಯಾವುದಂದರೆ ಜ್ಞಾನ. ತತ್ವಜ್ಞಾನವನ್ನು ಪಡೆಯದವ ಅವನೆಂದೂ ಕೂಡ ಸುಖವನ್ನು ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಭಗವಂತನನ್ನು ತಿಳಿಸುವುದು ವೇದಗಳು. ಆ ವೇದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಕೇವಲ ವೇದ ಮಾತ್ರ ಇದೆ ಅಂದರೆ ಸಮಗ್ರ ವೇದಗಳು ಒಂದೇ ಭಗವಂತನನ್ನು ಹೇಳ್ತಾ ಇದೆ ಅಂತ ಅನಿಸಲ್ಲ. ವೇದಗಳಿಗೆ ಒಂದು ಏಕರೂಪತ, ಈ ಒಂದು ವೇದ ಹೀಗೆ ಹೇಳುತ್ತೆ, ಆ ಒಂದು ವೇದ ಹಾಗೆ ಹೇಳುತ್ತೆ. ವೇದದಲ್ಲಿ ಹೇಳಿದಂತೆ ಭಗವಂತನ ಚಿತ್ರಣ ಮಾಡಿಕೊಳ್ಳೋದೇ ಕಷ್ಟ. ಯಾಕಂದರೆ ನಾವು ನೀವೆಲ್ಲ ಕೇಳಿದ ವೇದ ಮಾತುಗಳಲ್ಲಿ ಸಹಸ್ರ ಶೀರ್ಷ ಪುರುಷ, 1000 ತಲೆಯ ಪುರುಷ ದೇವರು, ಸಹಸ್ರಾಕ್ಷ 1000 ಕಣ್ಣು, ಆ ಥರ ಚಿತ್ರಣ ಮಾಡ್ಕೊಳ್ಳೋದೇ ಕಷ್ಟ. 1000 ತಲೆ ಇದ್ದರೆ ಕಣ್ಣೆಷ್ಟಿರಬೇಕು? 2000 ಇರಬೇಕೋ ಬೇಡ? ಹಾಗಾದರೆ 2000 ಅಂತಿರಬೇಕಿತ್ತು. ವೇದದಲ್ಲಿ ಹೇಳಿದಂತೆ ದೇವರ ಚಿತ್ರವನ್ನು ಮಾಡ್ಕೊಳ್ತಾ ಹೋದರೆ ಒಂದು ತಲೆಗೆ ಒಂದೇ ಕಣ್ಣು. ಹಾಗಾದರೆ ವೇದದಲ್ಲಿ ಹೇಳಿದ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಒಂದು ವೇದ ಹೇಳುತ್ತೆ ಭಗವಂತನಲ್ಲಿ ಗುಣಗಳು ಇದೆ ಅಂತ. ವೇದ ಜಾಲವನ್ನು ನೋಡ್ತಾ ಹೋಗುವಾಗ ಮತ್ತೊಂದು ಕಡೆ ವೇದ ಹೇಳುತ್ತೆ ಭಗವಂತನಿಗೆ ಗುಣವೇ ಇಲ್ಲ, ಅವನು ನಿರ್ಗುಣನಾಗಿದ್ದಾನೆ. ಮತ್ತೊಂದು ಕಡೆ ವೇದ ಹೇಳುತ್ತೆ ಭಗವಂತ ಸಾಕಾರ, ಅವನಿಗೆ ಆಕಾರ ಇದೆ ಅಂತ. ಇನ್ನೊಂದು ವೇದ ಹೇಳುತ್ತೆ ಭಗವಂತ ನಿರಾಕಾರ ಅಂತ. ಎಲ್ಲ ವೇದ ಓದಿದಾಗ, ವೇದದ ಮಾತನ್ನು ಕೇಳುವಾಗ ನಮಗೆ ಭಗವಂತನ ಬಗ್ಗೆ ಸರಿಯಾದ ಚಿತ್ರಣ ಬರೋದೇ ಇಲ್ಲ. ನಾವು ದೇವರನ್ನು ನಿರ್ಗುಣ ಅಂತ ಉಪಾಸನೆ ಮಾಡಬೇಕು, ಸಗುಣ ಸಾಕಾರ ಅಂತ ಉಪಾಸನೆ ಮಾಡಬೇಕು. ಈ ನಿಶ್ಚಿತವಾದ ಜ್ಞಾನವನ್ನು ಪಡೆಯೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಹಾಗಾಗಿ ವೇದದ ನಿಜವಾದ ಅಭಿಪ್ರಾಯ ಏನು? ಎಲ್ಲ ವೇದಗಳು ಸಗುಣ ಸಾಕಾರನಾದ ಭಗವಂತನನ್ನು ಹೇಳ್ತಾ ಇದೆಯೋ ಅಥವಾ ನಿರ್ಗುಣ ನಿರಾಕಾರನಾದ ಭಗವಂತನನ್ನು ಹೇಳ್ತಾ ಇದೆಯೋ? ಒಂದು ನಿಶ್ಚಿತ ಜ್ಞಾನವನ್ನು ಪಡಿಬೇಕಾದರೆ ಮತ್ತೊಂದರ ಸಹಾಯ ಬಹಳ ಅವಶ್ಯಕತೆ ಆಯಿತು.
ಆಗ ಸ್ವಯಂ ಭಗವಂತ ಅನಂತ ವೇದವನ್ನು ಬಲ್ಲ ಭಗವಂತ ತಾನು ಭೂಮಿಯಲ್ಲಿ ವ್ಯಾಸರೂಪದಿಂದ ಅವತರಿಸಿ ಬಂದು ವೇದವನ್ನು ಅರ್ಥೈಸುವ ಕ್ರಮ, ವೇದದ ಮಾತು, ವೇದದ ಭಾಷೆ ಅದು ಹೇಗೆ ತಿಳ್ಕೊಳ್ಬೇಕು ಅಂತ ತೋರಿಸುವ ಸಲುವಾಗಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಆ ಸೂತ್ರಗಳ ಅನುಸಾರಿಯಾಗಿ ವೇದದ ಮಾತಿಗೆ ಅರ್ಥವನ್ನು ಮಾಡಿಕೊಂಡಾಗ ಮಾತ್ರ ಸಮಗ್ರ ವೇದದಲ್ಲಿ ಪ್ರತಿಪಾದಿತನಾದ ಭಗವಂತನ ಏಕರೂಪ ಜ್ಞಾನ ಬರಲಿಕ್ಕೆ ಸಾಧ್ಯ. ದ್ವೈತ ಸಿದ್ಧಾಂತವನ್ನು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಪ್ರಸಾರ ಮಾಡಿದಂತಹ ಒಂದು ವೈಶಿಷ್ಟ್ಯ ಇನ್ನೇನು ಬರ್ತಾ ಇರತಕ್ಕಂಥ ಮತ್ತು ನಮ್ಮ ಈ ಪ್ರವಚನದ ಕಥಾನಾಯಕರಾದಂತಹ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರು. ಈ ಮಧ್ವ ಸಿದ್ಧಾಂತ ಅನ್ನುವ ಕಲ್ಪವೃಕ್ಷದ 3 ಭಾಗವನ್ನು ವರ್ಣನೆ ಮಾಡ್ತಾ ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮದುಕ್ ಸ್ಮೃತ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದಾಹರತ್. 3 ಜನರನ್ನು ಮುನಿಗಳು ಅಂತ ಕರೆದಿದ್ದಾರೆ. ಒಂದು ಮಧ್ವ ಮುನಿ, ಮತ್ತೊಂದು ಜಯಮುನಿ, ಮತ್ತೊಂದು ವ್ಯಾಸಮುನಿ. ಮಧ್ವಾಚಾರ್ಯರು ಕಲ್ಪವೃಕ್ಷ, ಜಯತೀರ್ಥರು ಕಾಮಧೇನು. ಈ ವೃಕ್ಷ ಇದ್ದ ಕಡೆನೇ ಇರುತ್ತೆ, ಕಾಮಧೇನು ಇದ್ದ ಕಡೆ ಇಲ್ಲ, ಎಲ್ಲಂದ್ರಲ್ಲಿ ಹೋಗುತ್ತೆ. ನಿಮಗೆ ತೊಂದರೆ ಬರುತ್ತೆ, ಯಾವ ವಾಕ್ಯದಲ್ಲಿ ತೊಂದರೆ ಬರುತ್ತೆ ಅಲ್ಲಿ ಟೀಕಾಚಾರ್ಯರ ವಾಕ್ಯಗಳು ಬಂದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅದು ಕಾಮಧೇನು ಇದ್ದಾಗ. ಇನ್ನೊಂದು ಚಿಂತಾಮಣಿ, ಅದು ವ್ಯಾಸರಾಜರು. ಅವ್ರದ್ದೇನು ಮಹಿಮಾ ಅಂದರೆ, ಆ ಮಣಿ ಏನು ಮಹಿಮಾ ಅಂದರೆ, ಎಂಥ ಕಬ್ಬಿಣಕ್ಕೆ ಆ ಮಣಿಯನ್ನು ಸೋಕಿಸ್ಬಿಟ್ರೂ ಆ ಕಬ್ಬಿಣ ಬಂಗಾರ ಆಗಿಬಿಡುತ್ತೆ. ಹಾಗೆ ವ್ಯಾಸತೀರ್ಥರ ಒಂದೊಂದು ಮಾತುಗಳು ನಮಗೆ ಸ್ಪರ್ಶ ಆಗಿಬಿಟ್ರೆ ಅದು ಸುವರ್ಣಗಳು, ವರ್ಣಗಳಲ್ಲ ಅವು, ಸುವರ್ಣ. ಶ್ರೀ ವ್ಯಾಸರಾಜರ ಗ್ರಂಥದ ಸ್ಪರ್ಶ. ನಮ್ಮ ವ್ಯಾಸರಾಜರ ಸ್ಪರ್ಶ ಅಂದರೆ ಹೋಗಿ ಹುಡುಕೊಂಡು ಹೋಗಬೇಡಿ, ಅಥವಾ ವೃಂದಾವನ ಮುಟ್ಬಿಡಬೇಕು, ಹಾಗೆಲ್ಲ ಏನು ಬೇಡ. ವ್ಯಾಸರಾಜರು ಅಂದರೆ ಅವರ ಗ್ರಂಥಗಳೇ ವ್ಯಾಸರಾಜರು. ಆಚಾರ್ಯರು ಅಂದರೆ ಸರ್ವಮೂಲ, ಟೀಕಾಚಾರ್ಯರು ಅಂದರೆ ಅವರ ಗ್ರಂಥ. ರೂಪಮನ್ಯ ದಿವಧನ್ಯ ಮಹಾತ್ಮನ, ಅವರು ಬೇರೆ ಅಲ್ಲ, ಅವರ ಗ್ರಂಥ ಬೇರೆ ಅಲ್ಲ. ಅವರ ಆಕೃತಿ ಅವರ ಆಕೃತಿ ಅಂದರೆ ಸ್ಟ್ರಕ್ಚರ್. ಅವರ ಆಕೃತಿ ಅಂದರೆ ಅಂದರೆ ವೇದವ್ಯಾಸ ದೇವರು ಅಥವಾ ಭಗವಂತ. ಹಾಗೆ ಸಂಬಂಧಪಟ್ಟ ಕೃತಿ ಅವರು ಮಾಡಿರ್ತಕ್ಕಂಥ ಗ್ರಂಥ, ಅದು ಆಕೃತಿ. ಅವರ ಆಕೃತಿ ಯಾವುದು ಅಂದರೆ ಅವರಿಂದ ರಚಿತವಾದ ಕೃತಿಗಳೇ ಅವರ ಆಕೃತಿ. ಅಂತಹ ಆಕೃತಿಯನ್ನು ನಾವು ಸ್ಪರ್ಶ ಮಾಡಿದ್ರೆ ಸಾಕು, ಒಳ್ಳೆ ಬಂಗಾರ ಸುವರ್ಣ ಇದ್ದ ಹಾಗೆ. ಅಂತಹವರು ವ್ಯಾಸರಾಜರು. ವ್ಯಾಸರಾಜರ ವಿದ್ಯೆ, ಅವ್ರದ್ದು ವಿದ್ಯೆ ಎಷ್ಟು ಅಂತ ಹೇಳಬೇಕಾದ್ರೆ ನಾವು ಮೊದಲು ದೊಡ್ಡ ವಿದ್ವಾಂಸರಾಗಬೇಕು. ವಿದ್ವಾಂಸರಲ್ಲದವರಿಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಬರೋದೇ ಇಲ್ಲ. ರಾಯರ ಬಗ್ಗೆ ಅಪ್ಪಣ್ಣಾಚಾರ್ಯರು ಹೇಳ್ತಾ, ರಾಯರು ಎಂಥವರು, ವ್ಯಾಸರಾಜರು ಎಂಥವರು, ಜಯತೀರ್ಥರು ಎಂಥವರು, ರಘೋತ್ತಮರು ಎಂಥವರು ಹೇಳಬೇಕಾದ್ರೆ ನಿಮ್ಮಲ್ಲಿ ವಿದ್ವತ್ ಇರಬೇಕು. ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ನೀವು ತಿಳ್ಕೊಂಡಷ್ಟೇ ವ್ಯಾಸರಾಜರ ವಿಶೇಷ ಅಲ್ಲ, ವಿದ್ವಾಂಸರ ಅರಿವಿಗೆ ನಿಲುಕುವಂಥದ್ದು ವ್ಯಾಸರಾಜರ ವಿಶೇಷ. ಅದು ಈ ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಯಾರು ಅಧ್ಯಯನ ಮಾಡಿರ್ತಾರೆ, ಯಾವಾಗಲೂ 50 ವರ್ಷದ ಕೆಳಗೆ ಒಮ್ಮೆ ಓದಿ ಪುಸ್ತಕ ಮುಚ್ಚಿಟ್ರಾಗ್ದು, ನಿತ್ಯದಲ್ಲಿ ಓದ್ತಾ ಇರಬೇಕಂತ. ಅದ್ಯಾಕೆ ಆಚಾರ್ಯ ಕೇಳಬೇಡಿ, ನೀವು ನೋಡಿ 10 ವರ್ಷದ ಕೆಳಗೆ ನಿಮ್ಮನೆ ಚಾಕುಗೆ ಸಾಣೆ ಹಿಡಿಸಿ ಒಂದೂ ದಿನ ತರಕಾರಿ ಹೆಚ್ಚಿದೆ ಅದನ್ನು ಮೂಲೆಯಲ್ಲಿ ಇಟ್ಟಿದ್ರೆ 10 ವರ್ಷ ತೆಗೆದ ಮೇಲೆ ಅದು ಯೂಸ್ ಆಗತ್ತಾ? ಅದು ತುಕ್ಕು ಹಿಡಿದು ಇಷ್ಟಿಡಿದು ಹಾಳಾಗಿ ಹೋಗ್ಬಿಟ್ಟಿರುತ್ತೆ.
ಜ್ಞಾನದ ಲಕ್ಷಣವು ಎರಡೇ ಕ್ಷಣ. ಈ ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಅಥವಾ ಜ್ಞಾನಿಗಳಿಂದ ರಚಿತವಾದ ಯಾವುದೇ ಗ್ರಂಥಗಳನ್ನು ಪಾಠ ರೂಪದಲ್ಲಿ ನೀವು ಕುಳಿತು ಕೇಳುವಾಗ ಅಯ್ಯೋ ಇಷ್ಟೇನಾ, ಅಯ್ಯೋ ಇಷ್ಟೇನಾ ಅಂತ ಅನಿಸುತ್ತೆ. ಹೇಳೋರು ಪುಸ್ತಕ ಮುಚ್ಚಿಟ್ಬಿಟ್ರೆ ನಿಮ್ಮ ತಲೆನೂ ಬ್ಲೈಂಡ್ ಆಫ್ ಆಗೇ ಹೋಗಿಬಿಡುತ್ತೆ. ಹೇಳಿ ಅರ್ಧ ಗಂಟೆ ಆದಮೇಲೆ ಮತ್ತದನ್ನು ಅನುವಾದ ಮಾಡು ಅಂದರೆ ಹೇಳಲಿಕ್ಕೆ ಬರೋದೇ ಇಲ್ಲ. ನಮ್ಗೆ ಒಮ್ಮೊಮ್ಮೆ ಅನಿಸುತ್ತೆ ವ್ಯಾಸರಾಜರು ಇದೊಂದು ಸಣ್ಣ ಶಬ್ದ ಹಿಡ್ಕೊಂಡು ಇಷ್ಟು ಯಾಕೆ ವಿಸ್ತಾರ ಮಾಡ್ತಾರೆ. ಆದರೆ ಅದು ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ವಿದ್ವಾಂಸರಿಗೆ ಮಾತ್ರ ನಿಲುಕುವಂಥದ್ದೇ ವಿನಃ ಎಲ್ಲರಿಗೆ ತಿಳಿಯುವಂಥದ್ದಲ್ಲ. ಹೀಗಾಗಿ ವ್ಯಾಸರಾಜರು ವಿದ್ಯೆ, ಅವರ ಅತ್ಯದ್ಭುತವಾದ ತಪಸ್ಸು, ಅವರ ಗ್ರಂಥ ರಚನೆ, ಅವರ ಪಾಠದ ಕ್ರಮ, ಅವರ ಪ್ರವಚನದ ಕ್ರಮ, ಅವರು ಹಾಕಿಕೊಟ್ಟಂತಹ ಲೋಕ ಶಿಕ್ಷಣ, ಅವರು ಮಾಡಿದಂತಹ ಸಾಮಾಜಿಕವಾದಂತಹ ಅನೇಕ ಕಾರ್ಯಕ್ರಮಗಳು, ಅವರು ಹರಿದಾಸರನ್ನು ನಿರ್ಮಾಣ ಮಾಡಿಕೊಟ್ಟದ್ದು, ಪುರಂದರದಾಸರು, ಕನಕದಾಸರಂತಹ ದಾಸ ದಿಗ್ಗಜಗಳು ಇವತ್ತು ದಾಸಕೂಟಕ್ಕೆ ಪಿತಾಮಹರು ಅಂತ ಕರೆಸಿಕೊಂಡಂತಹ ಪುರಂದರದಾಸರ ನಿರ್ಮಾಣ ನಮ್ಮ ವ್ಯಾಸರಾಜ ಗುರು ಸಾರ್ವಭೌಮರಿಂದ ಆಗಿದ್ದು. ವ್ಯಾಸರಾಜರ ಅನುಗ್ರಹವನ್ನು ಪಡಿಲಿಲ್ಲ, ವ್ಯಾಸರಾಜರ ಬಳಿಗೆ ಬರಲಿಲ್ಲ ಅಂತಾಗಿದ್ದರೆ ಇವತ್ತು ನಮಗೆ ಪುರಂದರದಾಸರು ಇಲ್ಲ, ಅವರ ಹಾಡು ಇಲ್ಲ, ಏನಿಲ್ಲ. ಇಂತಹ ಪುರಂದರದಾಸರು, ಕನಕದಾಸರಂತಹ ಜ್ಞಾನಿಗಳ ಒಂದು ನಿರ್ಮಾಣ, ವಿಜಯೀಂದ್ರ ವಾದಿರಾಜರೇ ಮೊದಲಾಗಿರ್ತಕ್ಕಂತಹ ಕೇಶವಾದಿ 24 ನಾಮಗಳಿಂದ ಯುಕ್ತರಾಗಿರ್ತಕ್ಕಂತಹ ಅಪರೋಕ್ಷ ಜ್ಞಾನಿಗಳಾದ ಶಾಪಾನುಗ್ರಹ ಶಕ್ತರಾದಂತಹ ಸನ್ಯಾಸಿ ಶಿಷ್ಯರು. ಸನ್ಯಾಸಿಗಳಿಗೆ ಶಿಷ್ಯರಲ್ಲ, ಸನ್ಯಾಸಿಗಳೇ ಶಿಷ್ಯರು. ಒಬ್ಬೊಬ್ಬರು ಶಾಪಾನುಗ್ರಹ ಶಕ್ತರು, ಒಬ್ಬೊಬ್ಬರು ಅಪರೋಕ್ಷ ಜ್ಞಾನಿಗಳು, ಪ್ರತಿಯೊಬ್ಬರು ಟಿಪ್ಪಣಿಕಾರರು, ಲೋಕೋತ್ತರವಾದ ಗ್ರಂಥಗಳನ್ನು ಜಗತ್ತಿಗೆ ಕೊಟ್ಟವರು. ಇಡೀ ಮಧ್ವ ಸಿದ್ಧಾಂತದಲ್ಲೇ ಅತಿ ಹೆಚ್ಚು ಗ್ರಂಥವನ್ನು ಕೊಟ್ಟದ್ದು ವ್ಯಾಸರಾಜರ ಶಿಷ್ಯರಾದ ವಿಜಯೇಂದ್ರ ಸ್ವಾಮಿಗಳು. ಚತುರಧಿಕ ಶತಗ್ರಂಥ ರತ್ನ ಪ್ರಣೇತ, 104 ಗ್ರಂಥ ರತ್ನಗಳನ್ನು ಕೊಟ್ಟಿದ್ದಾರೆ ವಿಜಯೇಂದ್ರ ಸ್ವಾಮಿಗಳು. ಒಂದಲ್ಲ ಎರಡಲ್ಲ. ಅವ್ರಿಗೆ ಪಾಠ ಇನ್ನು ಹೇಗೆ ಹೇಳಿಕೊಟ್ರು ಬೇಡ, ವ್ಯಾಸರಾಜರು ಹೇಗೆ ಹೇಳಿಕೊಟ್ರು. ಅವ್ರ ಪಾಠದ ಕ್ರಮ, ವಿಜಯೇಂದ್ರ ಸ್ವಾಮಿಗಳು ಮಧ್ವಾಚಾರ್ಯರಿಂದ ರಚಿತವಾದಂತಹ ಸರ್ವಮೂಲ ಗ್ರಂಥವನ್ನು ವ್ಯಾಸರಾಜರ ಬಳಿಯಲ್ಲಿ 6 ಬಾರಿ ಕೇಳಿದ್ರಂತೆ. ಪಾಠ 6 ಸತಿ ಸರ್ವಮೂಲ. ನಮ್ಮ ಇಡೀ ಜೀವನದ ಒಳಗೆ ಸರ್ವಮೂಲದ ಶಾಂತಿ ಪಾಠ ಮಾಡಿಬಿಟ್ರೆ ಸಾಕು, ನಾವು ಭಾರಿ ದೊಡ್ಡ ಪಂಡಿತರು ಅಂದ್ಕೊಂಡ್ಬಿಟ್ಟಿರ್ತೀವಿ. ಸುಮ್ಮನೆ ಒಂದು ಸತಿ ಪೇಜ್ ತಿರುಗಾಕಿರ್ತೀವಿ, ಅಕ್ಷರದ ಒಳಗೆ ಏನು ವಿಷಯ ಇದೆ ಗೊತ್ತಿಲ್ಲ, ಸುಮ್ಮನೆ ವಾರ್ತೆಗಳು ಓದುತ್ತಿರುವವರು ಥರ ಓದಿರ್ತೀವಿ, ಇಷ್ಟಕ್ಕೆ ಮೆರೆದು ಬಿಡ್ತೀವಿ. ವಿಜಯೇಂದ್ರ ಸ್ವಾಮಿಗಳು ವ್ಯಾಸರಾಜರ ಪದದಡಿಯಲ್ಲಿ ಕುಳಿತು ಷಡ್ವಾರಂ ವ್ಯಾಸರಾಜೇಂದು ಮುಖಶ್ರುತ್ವ ಮಹಾತ್ಮನ 6 ಬಾರಿ ಸರ್ವಮೂಲವನ್ನು ಅಧ್ಯಯನ ಮಾಡಿದ್ದಾರೆ. ಒಂದು ಸತಿ ಹೇಳಿದ್ರೆ ಅರ್ಥ ಆಗ್ತಿರಲಿಲ್ಲ, ಅದಕ್ಕೆ 6 ಸತಿ ಕೇಳಿದ್ರು. ಹೀಗೆ ತಿಳ್ಕೊಳ್ಬಾರ್ದು. ವ್ಯಾಸರಾಜರು ಪಾಠ ಮಾಡುವ ಶೈಲಿಯೇ ಆಗಿತ್ತಂತೆ. ಹೇಗಂದರೆ ಒಂದು ಸತಿ ಹೇಳಿದಾಗ ಇನ್ನೊಂದು ಸತಿ ಅರ್ಥ ಹೇಳ್ತಿರ್ಲಿಲ್ಲ. ಅದ್ಭುತವಾದ ಚಾತುರ್ಯ ಅವರಿಗೆ, ಹೇಳುವ ವಿಷಯವನ್ನು ನಿರೂಪಣೆ ಪ್ರೆಸೆಂಟ್ ಮಾಡುವಂಥದ್ದು ಅದ್ಭುತವಾದ ಕೌಶಲತೆ ವ್ಯಾಸರಾಜರಲ್ಲಿ. ಆಮೇಲೆ ಶ್ರೀಮದ್ ಟೀಕಾಕೃತ್ಪಾದರಿಂದ ರಚಿತವಾದ ಶ್ರೀಮನ್ ನ್ಯಾಯಸುಧೆ, ಅದನ್ನು ವ್ಯಾಸರಾಜರ ಬಳಿಯಲ್ಲಿ ವಿಜಯೇಂದ್ರ ಸ್ವಾಮಿಗಳು 9 ಬಾರಿ ಓದಿದ್ರಂತೆ. ನವಕೃತ್ವೋನ್ಯಾಯ ಸುಧಾ 9 ಬಾರಿ ಶ್ರೀಮನ್ ನ್ಯಾಯಸುಧೆ ಓದಿದ್ದಾರಂತೆ. ನಮಗೆ 9 ಜನ್ಮದಲ್ಲಿ 1 ಸತಿ ಆದ್ರೆ ಸಾಕು. 1 ಜನ್ಮದಲ್ಲಿ 9 ಸತಿ ಅಲ್ಲ. ನಾವು ಜೈತೀರ್ಥರ ತಲೆ ಅವ್ರ ಮುಂದೆ ಹಚ್ಚಿ, ಸ್ವಾಮಿ ಏನೋ ನಮ್ಗೆ ಈ ಜನ್ಮದಲ್ಲಿ ಆಗಲಿಲ್ಲ,
ಇನ್ನೂ 9 ಜನ್ಮ ಕೊಡ್ತೀನಿ, ಅವ್ರಿಗೆ ಹೇಳ್ಬಿಡೋದು, ನಿಮಗಿನ್ನೂ 9 ಜನ್ಮ ನಾನು ನಿಮಗೆ ಕೊಡ್ತೇನೆ. ಅದರೊಳಗೆ ಯಾವಾಗಲಾರು ಶ್ರೀಮನ್ ನ್ಯಾಯಸುಧೆಯ ಮಹಿಮೆಯನ್ನು ವರ್ಣನೆ ಮಾಡ್ತಾ ಹೇಳ್ತಾರೆ. ಶ್ರೀಮನ್ ನ್ಯಾಯಸುಧೆಯ ಒಂದು ಸಾಲು ಅರ್ಥ ಆಗಬೇಕಾದ್ರೆ ಅನೇಕ ಜನ್ಮಗಳಲ್ಲಿ ಋಷಿಯಂತೆ ಬದುಕಿರಬೇಕು. ಅಂಥವರಿಗೆ ಮಾತ್ರ ನ್ಯಾಯಸುಧೆಯ ಒಂದು ಸಾಲು ಅರ್ಥ ಆಗತ್ತಂತೆ. ಅಂಥ ನ್ಯಾಯಸುಧೆಯ ವಾಕ್ಯಗಳನ್ನು ಚಂದ್ರಿಕಾ ಒಳಗೆ, ನ್ಯಾಯಾಮೃತದ ಒಳಗೆ ವ್ಯಾಸರಾಜರು ವಿಮರ್ಶೆ ಮಾಡ್ತಾರೆ ಅಂದರೆ ಎಷ್ಟು ಜನ್ಮದ ಸಾಧನೆ ಇರಬೇಕು ಅವ್ರದ್ದು, ನೀವು ವಿಚಾರ ಮಾಡಿ. ವಿಜೇಂದ್ರ ಸ್ವಾಮಿಗಳಿಗೆ ಈ ಶ್ರೀಮನ್ಯಾಯಸುಧೆಯನ್ನು ವ್ಯಾಸರಾಜರು 9 ಬಾರಿ ಹೇಳಿದ್ದಾರೆ. ವ್ಯಾಸರಾಜರು ಸ್ವತಃ ತಾವು ಬರೆದಂತಹ ನ್ಯಾಯಾಮೃತವನ್ನು ವಿಜಯೇಂದ್ರ ಸ್ವಾಮಿಗಳು 4 ಬಾರಿ ಪಾನ ಮಾಡಿದ್ದಾನೆ. 6 ಬಾರಿ ಸರ್ವಮೂಲ, 9 ಬಾರಿ ನ್ಯಾಯಸುಧ, 4 ನ್ಯಾಯಾಮೃತವನ್ನು ಪಾನ ಮಾಡಿದ ಮಹಾನುಭಾವರು ವಿಜಯೇಂದ್ರ ಸ್ವಾಮಿಗಳು. ಅಂದ ಮೇಲೆ ಅವರು ತಲೆಯಲ್ಲಿ ಎಷ್ಟಿರಬೇಡ, ಅದು ಕೈಯಲ್ಲಿ ಎಷ್ಟು ಬರಿಬೇಡ, ನೀವು ಲೆಕ್ಕ ಹಾಕ್ಕೊಳ್ಳಿ. ಹೀಗಾಗಿ 104 ಅತ್ಯದ್ಭುತ ಗ್ರಂಥಗಳನ್ನು ಜಗತ್ತಿಗೆ ಕೊಟ್ಟ ಮಹಾನುಭಾವರು ವಿಜೇಂದ್ರ ಸ್ವಾಮಿಗಳು. ಚಾತುರ್ಯೈಕಾಕೃತಿ ಯಚ್ಚತುರಧಿಕ ಶತಗ್ರಂಥ ರತ್ನ ಪ್ರಣೇತ ದುತಾರಾತಿ ಪ್ರಬಂಧ ಸ್ಫುಟ ವಿದಿತ ಚತುಷ್ಷಷ್ಟಿ ವಿದ್ಯಾ ವಿಶೇಷ ಸೋಯಂ ನ ಶ್ರೀ ಸುರೇಂದ್ರೌರತಿವರತನಯೋ ದ್ವೈತ ಸೈವಾಸಹಿಷ್ಣು ಪುಷ್ಣಾತು ಶ್ರೀಜ ಇಂದ್ರಸ್ತ್ರಿಭುವನ ವಿದಿತ ಸರ್ವತಂತ್ರ ಸ್ವತಂತ್ರೇ. ಅಷ್ಟೇ ಅಲ್ಲ, ವ್ಯಾಸರಾಜರ ಮಹಿಮೆ ನಾವು ಎಲ್ಲಿ ನೋಡಬಹುದು ಅಂದರೆ ಅವರ ಶಿಷ್ಯರಲ್ಲಿ ನೋಡ್ಬೋದು, ವಿಜೇಂದ್ರ ಸ್ವಾಮಿಗಳಲ್ಲಿ ನೋಡ್ಬೋದು. ಎಲ್ಲ ಕಲೆಯನ್ನು ಉಪದೇಶ ಮಾಡಿದ್ರಂತೆ ವಿಜೇಂದ್ರರಿಗೆ. ಚತುಷ್ಷಷ್ಟಿ ವಿದ್ಯಾ ವಿಶೇಷ, 64 ವಿದ್ಯೆಗಳು ಕೂಡ ವಿಜೇಂದ್ರ ಸ್ವಾಮಿಗಳಿಗೆ ಬರ್ತಿತ್ತಂತೆ. ಬರ್ತಿತ್ತು ಅಂದರೆ ಏನೋ ಎಲ್ಲ ಚೂರು ಬರ್ತಿತ್ತು. ಕೆಲವರು ಎಲ್ಲ ಕಲ್ತಿರ್ತೀನಿ ಅಂತಾರೆ. ಸಂಗೀತ ಅದು ಬರುತ್ತೆ, ತಬಲಾ ಅದು ಬರುತ್ತೆ, ಯಾವುದು ಬರಲ್ಲ, ಯಾವುದು ಬರಲ್ಲ, ಎಲ್ಲನೂ ಕೈ ಆಡಿಸಿರ್ತೀವಿ. ಆ ಥರ ಅಲ್ಲ, ಅವರು ಎಲ್ಲ ವಿದ್ಯೆಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ತಳಸ್ಪರ್ಶಿ ಜ್ಞಾನವನ್ನು ಸಂಪಾದನೆ ಮಾಡಿದ್ರಂತೆ. ಇದೆಲ್ಲ ಎಲ್ಲಿಂದ ಬಂತು ಅಂದರೆ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ, ನಮ್ಮ ಗುರುಗಳು ವ್ಯಾಸರಾಜರ ಪರಮಾನುಗ್ರಹ. ಅಂಥ ವ್ಯಾಸರಾಜರು ಅವರ ಲೋಕಶಿಕ್ಷಣ ಎಲ್ಲ ಕಾರ್ಯದಿಂದಾಗಿಯೇ ಅವರನ್ನು ಮುನಿತ್ರಯರಲ್ಲಿ ಸೇರಿಸಿ ಅವರನ್ನು ಕೊಂಡಾಡುವಾಗ ಈಸು ಮುನಿಗಳಿದ್ದೇನು ಮಾಡಿದರು, ವ್ಯಾಸಮುನಿ ತನ್ನ ಈ ಎಲ್ಲ ಕಾರ್ಯದಿಂದ ಮಧ್ವ ಮತವನ್ನು ಉದ್ಧರಿಸಿದ. ದಾಸರಾಯರು ಹೇಳ್ತಾರೆ. ಇನ್ನೊಂದು ವ್ಯಾಸರಾಜರ ಒಂದು ಬಹುಮುಖ ವ್ಯಕ್ತಿತ್ವ, ಭಾರೀ ದೊಡ್ಡತನ ಎಲ್ಲಿ ಅಂದರೆ, ಇವತ್ತು ಇತಿಹಾಸ ಕಂಡಂತಹ ಅತಿ ಶ್ರೇಷ್ಠ ದೊರೆಗಳಲ್ಲಿ ಒಬ್ಬ ಕೃಷ್ಣದೇವರಾಯ. ಅವನಿಗೆ ಕ್ಷಣ ಕ್ಷಣಕ್ಕೆ ಅವನ ರಾಜಕೀಯ ಹೆಜ್ಜೆಯಲ್ಲಿ ತಮ್ಮ ಛಾಪನ್ನು ಮೂಡಿಸಿ ರಾಜಗುರುಗಳಾಗಿ ಮೆರೆದವರು ವ್ಯಾಸರಾಜರು. ಕೆಲವು ಸತಿ ಏನೋ ನಮ್ಮ ಕಡೆಯವರು ಅಧಿಕಾರದಲ್ಲಿದ್ದರು, ನಾವು ಗುರುಗಳಾದ್ವಿ, ಹಿಂಗಲ್ಲ. ಆ ಪರಂಪರೆಯಲ್ಲಿ 6 ಜನ ಚಕ್ರವರ್ತಿಗಳಿಗೆ ರಾಜಗುರುಗಳಾಗಿ ಮೆರೆದಂತಹ ಒಂದು ವೈಶಿಷ್ಟ್ಯತೆ ಇಡೀ ಇತಿಹಾಸದಲ್ಲಿ ಇನ್ನೊಬ್ಬ ಸನ್ಯಾಸಿಗಳಿಗಿಲ್ಲ. ಯಾವುದೇ ಮತದ ಸನ್ಯಾಸಿಯೂ ಕೂಡ ಹೀಗೆ ದೀರ್ಘಕಾಲಿಕವಾಗಿ ರಾಜಗುರುಗಳಾಗಿ ಮೆರೆದಂತಹ ಇತಿಹಾಸ ಇಲ್ಲ. ಅಂಥ ಇತಿಹಾಸ ಇರೋದು ಅಂದರೆ ಅದು ಒಬ್ಬರಿಗೆ, ಅದು ಯಾರಿಗಂದರೆ ವ್ಯಾಸರಾಜ ಗುರು ಸಾರ್ವಭೌಮರಿಗೆ. 6 ಜನ ಚಕ್ರವರ್ತಿಗಳಿಗೆ ರಾಜಗುರುಗಳಾಗಿ ಮೆರೆದಂಥವರು ನಮ್ಮ ವ್ಯಾಸರಾಜ ಗುರು ಸಾರ್ವಭೌಮರು. ಇಂತಹ ವ್ಯಾಸರಾಜರ ಬಗ್ಗೆ ಇವತ್ತು ನಾಳೆ ನಾಡಿದ್ದು 3 ದಿನ ಒಂದು ಸ್ವಲ್ಪ ನಾ ಹೇಳಿದಷ್ಟೇ ವ್ಯಾಸರಾಜರ ಮಹಿಮೆ ಅಲ್ಲ. ವ್ಯಾಸರಾಜರ ಮಹಿಮೆ ಎನ್ನುವ ಸಮುದ್ರದ ಒಳಗೆ 1-2 ನೀರು ನಿಮಗೆ ಪ್ರೋಕ್ಷಣೆ ಮಾಡಿಕೊಂಡು ನಾನು ನನ್ನ ಮೈ ಮಾತು ಮನಸ್ಸು ಶುದ್ಧಿ ಮಾಡಿಕೊಳ್ತೇನೆ. ಇಂಥ ವ್ಯಾಸರಾಜರ ಬಗ್ಗೆ ತಿಳ್ಕೊಳ್ಳಿಕ್ಕಿರ್ತಕ್ಕಂಥ
ಆಕರಗಳು ಅಂದರೆ ಅವರ ಶಿಷ್ಯರಾಗಿರ್ತಕ್ಕಂಥ ಶ್ರೀನಿವಾಸ ತೀರ್ಥರು, ಅವರಿಂದ ಆಶ್ರಮವನ್ನು ಪಡೆದವರು. ಅವರು ವ್ಯಾಸಯೋಗಿಯ ಒಂದು ಚರಿತ್ರೆಯನ್ನು ಅವರು ಮಾಡಿದ್ದಾರೆ. ಅವರ ಕಾಲದಲ್ಲಿದ್ದ ಮತ್ತೊಬ್ಬ ಜೈನ ಸೋಮನಾಥ ಅನ್ನುವವ, ಅವನು ಚಂಪೂ ಕಾವ್ಯ ಗದ್ಯ ಪದ್ಯಮಯವಾದಂತಹ ವ್ಯಾಸಯೋಗಿ ಚರಿತೆ ಅನ್ನೋದು ಅವನು ರಚನೆ ಮಾಡಿದ್ದಾನೆ. ಇನ್ನು ಅನೇಕ ಜನ, ವಿಜೇಂದ್ರ ಸ್ವಾಮಿಗಳೇ ವ್ಯಾಸರಾಜರ ಜೀವನ ಚರಿತ್ರೆಯನ್ನು ಕುರಿತಾಗಿ ಅವರು ಕೂಡ ಅನೇಕ ಪದ್ಯಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ವ್ಯಾಸರಾಜರ ಸ್ತೋತ್ರ ಅಂತ 26 ಪದ್ಯಗಳು. ಆ 26 ಪದ್ಯಗಳಲ್ಲಿ ತುಂಬ ಅನೇಕ ವಿಷಯಗಳನ್ನು ಅವರು ಕೂಡ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಶ್ರೀನಿವಾಸ ತೀರ್ಥರ ವ್ಯಾಸ ವಿಜಯ ಹೀಗೆ. ವ್ಯಾಸರಾಜರನ್ನು ಕುರಿತು ಅವರಿಗೆ ಪಾಠ ಹೇಳಿಕೊಟ್ಟ ಗುರುಗಳಾದ ಶ್ರೀಪಾದರಾಜರೇ ಶಿಷ್ಯನನ್ನು ಕೊಂಡಾಡಿ ಕೆಲವು ಪದ್ಯಗಳನ್ನು ರಚನೆ ಮಾಡಿದರು. ಇದು ಬಹಳ ಅಪರೂಪದ ಒಂದು ವಿಷಯ. ಶಿಷ್ಯ ಗುರುಗಳನ್ನು ಕೊಂಡಾಡೋದನ್ನು ಕೇಳಿದ್ದೇವೆ. ಮೊಟ್ಟ ಮೊದಲ ಬಾರಿಗೆ ಶಿಷ್ಯನನ್ನು ಕೂಡ ಗುರುಗಳು ಕೊಂಡಾಡಿದ್ದು ಅದು ಶ್ರೀಪಾದರಾಜರು. ಆ ನಂತರದಲ್ಲಿ ಶಿಷ್ಯರಾದ ಪುರಂದರದಾಸರನ್ನು ಗುರುಗಳಾದ ವ್ಯಾಸರಾಜರು ಹೇಳ್ತಾರೆ. ದಾಸರೆಂದರೆ ಪುರಂದರ ದಾಸರಯ್ಯ, ಈ ಒಂದು ಕ್ರಮ. ಶ್ರೀಪಾದರಾಜರ ಕೆಲವು ಪದಪದ್ಯಗಳು, ಆಮೇಲೆ ಪುರಂದರದಾಸರು ವ್ಯಾಸರಾಜರ ಬಗ್ಗೆ ಮಾಡಿರ್ತಕ್ಕಂಥ ಅನೇಕ ಪದ್ಯಗಳು, ವಿಜಯದಾಸರ ಪದ್ಯಗಳು, ಆಮೇಲೆ ವ್ಯಾಸರಾಜರಿಗೆ ಸಂಬಂಧಪಟ್ಟಂಥ ಅನೇಕ ಶಿಲಾಶಾಸನಗಳು, ಇದೆಲ್ಲ ಇರ್ತಕ್ಕಂಥದ್ದು. ವಿದ್ಯಾರತ್ನಾಕರ ತೀರ್ಥರು ಅಂತ ಈ ಪರಂಪರೆಯಲ್ಲಿ ಬಂದಂತಹ ದೊಡ್ಡ ಜ್ಞಾನಿಗಳು, ಅವರು ವ್ಯಾಸಯೋಗಿ ಚರಿತಂ ಅಂತ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಅದು 8 ಶ್ಲೋಕಗಳ ಪದ್ಯ, ಅಷ್ಟಕ. ಆದರೂ ಒಂದು ಸಮಗ್ರವಾದ ಮಾಹಿತಿಯನ್ನು ಕೊಡುವಂಥದ್ದು. ವಿದ್ಯಾರತ್ನಾಕರ ತೀರ್ಥರಿಂದ ರಚಿತವಾಗಿರ್ತಕ್ಕಂಥ ವ್ಯಾಸಯತೀಶ ಚರಿತ್ರೆ ಅಂತ. ವ್ಯಾಸರಾಜರ ಪಡೆದಂತಹ, ವ್ಯಾಸರಾಜರಂತಹ ಮಹಿಮಾನ್ವಿತರನ್ನು ಪಡೆದಂತಹವರು ರಾಮಾಚಾರ್ಯ ದಂಪತಿಗಳು ಅಂತ ಹೇಳ್ತಾ ಇದ್ದಾರೆ. ಈ ಮೈಸೂರಿನ ಹತ್ತಿರ ಏನು ಬನ್ನೂರು ಅಂತಿದೆ, ಇದು ವ್ಯಾಸರಾಜರ ಜನ್ಮಸ್ಥಳ. ಮಹಾತ್ಮರ ಹುಟ್ಟಿನ ಬಗ್ಗೆ ತಿಳ್ಕೊಂಡ್ರೆ ಸಾಕು. ದೊಡ್ಡವರು ಎಲ್ಲಿ ಹುಟ್ಟಿದ್ರು, ಹೇಗೆ ಹುಟ್ಟಿದ್ರು, ಅವ್ರ ತಂದೆ ತಾಯಿ ಅಂತವರು, ಅದನ್ನು ತಿಳ್ಕೊಂಡ್ರೇ ನಮ್ಮ ಹುಟ್ಟುಗಳು ಕಡಿಮೆ ಆಗತ್ತಂತ. ನಾವಿನ್ನೂ ಎಷ್ಟೋ ಜನ್ಮ ಹುಟ್ಟಬೇಕಿರುತ್ತಲ್ಲ, ಅದು ಕಡಿಮೆ ಆಗತ್ತೆ. ಒಂದೊಂದು ಹುಟ್ಟು ಕಡಿಮೆ ಆದರೂ ಎಷ್ಟೋ ಪಾಪಗಳು ಕಡಿಮೆ ಆಯಿತು. ನಿಮ್ಮ ಹುಟ್ಟುಗಳು ಕಡಿಮೆ ಆಗಬೇಕಾದ್ರೆ ದೊಡ್ಡವರ ಹುಟ್ಟನ್ನು ತಿಳ್ಕೊಳ್ಳಿ. ಅದೇ ಭಾಗವತ. ಭಾಗವತ ಅಂದರೆ ಮತ್ತೇನಿಲ್ಲ, ಭಗವಂತನ ಭಕ್ತರ ಚರಿತ್ರೆಯೇ ಭಾಗವತ. ಭಗವಂತನ ಭಕ್ತರಲ್ಲಿ ಅಗ್ರೇಸರರು ವ್ಯಾಸರಾಜರು. ಅವರ ಅವತಾರಕ್ಕೆ ಅಣಿಯಾದ ಜಾಗ ಈ ಬನ್ನೂರು ಕ್ಷೇತ್ರ. ತಂದೆ ತಾಯಿಗಳು ರಾಮಾಚಾರ್ಯ ಲಕ್ಷ್ಮೀದೇವಿ ದಂಪತಿಗಳು. ತುಂಬ ವಯಸ್ಸಾಯಿತು, ಮಕ್ಕಳೇ ಇಲ್ಲ. ಯಾವಾಗಲೂ ಒಳ್ಳೆಯವರು ಭೂಮಿಗೆ ಬರಬೇಕಾದ್ರೆ ಯೋಚನೆ ಮಾಡಿ ಬರ್ತಾರೆ. ನಮ್ಮಂಥವು ಅರ್ಜೆಂಟಾಗಿ ಪ್ರೀಮೆಚ್ಯೂರ್ಡ್ ಅಂತಾರೆ ನೋಡಿ, ಹಂಗೆ ಅರ್ಜೆಂಟ್. ಏನು ಕೇಳ್ಕೊಳ್ಳಿಲ್ಲ, ಏನಿಲ್ಲ, ದಿಢೀರ್ ಅರ್ಜೆಂಟು, ಬೇಗ ಬಂದ್ಬಿಡ್ಬೇಕು. ದೊಡ್ಡವರು ಹಾಗೆ ಬರಲ್ಲ, ಹುಡುಕ್ತಾರೆ. ಯಾರ ಹೊಟ್ಟೆಯಲ್ಲಿ ನಾನು ಬರಲಿ, ಎಲ್ಲಿ ಬರಲಿ, ಅವ್ರಿಗೆ ಅಷ್ಟಕ್ಕೆ ಪುರ್ಸೊತ್ತಿದೆ ರೀ. ನಮ್ಗೆ ಹಂಗಿಲ್ಲ. ನಾವು ಎಲ್ಲಿ ಹುಟ್ಟಬೇಕು, ಎಲ್ಲಿ ಬರಬೇಕು, ಇದು ನಮಗೆ ಸ್ವಾತಂತ್ರ್ಯ ಇದ್ದಿದ್ರೆ ನಾವು ಇಲ್ಲಿ ಯಾಕೆ ಬರ್ತಿದ್ವಿ, ನೋಡ್ತಿದ್ವಿ. ಎಲ್ಲ ನೋಡಿ ಯಾರು ಚೆನ್ನಾಗಿದ್ದಾರೆ, ಯಾರ ಮನೆಯಲ್ಲಿ ಬೇಕಾದ ಸಂಪತ್ತಿದೆ, ಯಾರ ಮನೆಯಲ್ಲಿ ಆಸ್ತಿ ಇದೆ, ಅಲ್ಲೇ ಹುಟ್ಟುತ್ತಿದ್ವಿ. ದೊಡ್ಡವ್ರು ಹುಟ್ಟಬೇಕಾದ್ರೆ ಆಸ್ತಿ ನೋಡಲ್ಲ, ಆಸ್ತಿ ಕತೆ ನೋಡ್ತಾರೆ. ಇವರು ದೇವರ ಬಗ್ಗೆ ಅಸ್ತಿತ್ವ ಇರುವ ಮನೆ ಯಾವುದೋ ಅದನ್ನು ಹುಡುಕ್ತಾರೆ. ವ್ಯಾಸರಾಜರಂತಹ ಸತ್ಯಲೋಕದ ವ್ಯಕ್ತಿಗಳವರು. ಶಂಕುಕರ್ಣ ಅನ್ನುವ ಕರ್ಮಜ ದೇವತೆ, ಆತ ತನ್ನ ಹುಟ್ಟಿಗೆ ಆಯ್ಕೆ ಮಾಡಿಕೊಳ್ತಾನೆ. ಈ ರಾಮಾಚಾರ್ಯ ದಂಪತಿಗಳು
ನಿಷ್ಕಾಮನೆಯಿಂದ ಭಗವಂತನ ಆರಾಧನೆಯನ್ನು ಅನೇಕ ವರ್ಷಗಳ ಕಾಲ ಮಾಡಿದ್ದಾರೆ. ನೀವು ಹೊಸ ಹೊಸ ಏನೂ ಮಾಡೋದು ಬೇಡ. ಬ್ರಾಹ್ಮಣರಾಗಿ ಬಂದ ಮೇಲೆ ಏನೂ ವಿಹಿತ ಕರ್ಮ ಅಂತ ಹೇಳಿದ್ದಾರೆ. ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ, ಇದಾರು ಕರ್ಮ. ದಾಸರು ಹೇಳ್ತಾರೆ, ಷಟ್ಕರ್ಮ ಮಾಡಬೇಕು, ಷಟ್ಕರ್ಮ ಮಾಡಬೇಕು. ಯಾರು ಕರ್ಮ ಮಾಡಬೇಕು? 6 ಕರ್ಮ ಮಾಡಿದ ಮೇಲೆ ನಿಮ್ಮನ್ನು ಯಾರಾದರೂ ಕೇಳಿದ್ರೆ ಬ್ರಾಹ್ಮಣರು ಅಂತ ಅನ್ಬೇಕು. ಸುಮ್ಮನೆ ಕೇಳಿದ ತಕ್ಷಣ ಬ್ರಾಹ್ಮಣರು ಅಂತ ಅನ್ಬೇಡಿ. ನೀವು ನಾವು ಎಲ್ಲಿ ಬ್ರಾಹ್ಮಣರು? ನಿಜವಾಗಿ ಬ್ರಾಹ್ಮಣರು ಅಂದರೆ ಯಾರು? ಷಟ್ಕರ್ಮ ಮಾಡಬೇಕು, ವೈಷ್ಣವ ನೆನಬೇಕು, ಷಟ್ಕರ್ಮ ಮಾಡಬೇಕು. ನಾವು ವೈಷ್ಣವರಾಗಬೇಕಾದ್ರೆ, ವೈಷ್ಣವ ಅಂದರೆ ಜಾತಿ ಅಲ್ಲ, ಗುಣ. ವಿಷ್ಣು ಭಕ್ತ ನೀನಾಗಬೇಕಾದ್ರೆ ನೀನು ಸಂಸ್ಕಾರವನ್ನು ಪಡಿಬೇಕು. ಹುಟ್ಟಿನಿಂದ ನಿಂದು ಒಳ್ಳೆ ಜಾತಿ ಇರಬಹುದು, ಆದರೆ ಆ ಜಾತಿಗೆ ತಕ್ಕ ಸಂಸ್ಕಾರ ಆಗಿಲ್ಲ ಅಂದರೆ ನೀನೇನು ಪ್ರಯೋಜನ ಇಲ್ಲ. ಇದು ಭೀಮಸೇನ ದೇವರ ನಿರ್ಣಯ. ಇನ್ನೇನು ಯುದ್ಧ ಪ್ರಸಂಗ ಕರ್ಣನಿಗೂ ಅರ್ಜುನನಿಗೂ. ಕರ್ಣ ಯಾವ ಊರಿನ ರಾಜ ಅಲ್ಲ, ಇದು ರಾಜರಿಗೆ ಸಂಬಂಧಪಟ್ಟದ್ದು. ದುರ್ಯೋಧನ ಎದ್ದ, ಇಮ್ಮಿಡಿಯೇಟ್ ಇವನು ಕಿಂಗ್ ಮಾಡ್ತೀನಿ, ನಾನು ಕಿಂಗ್ ಮೇಕರು ಅಂದ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಹಾಗೆ ಭೀಮಸೇನ ದೇವರೇ ಗೆದ್ದ ಅಂಗರಾಜ್ಯವನ್ನು ದುರ್ಯೋಧನ ಇವನಿಗೆ ಕೊಟ್ಟ, ರಾಜ ಆದ. ಹಾಗಾದರೆ ಈಗ ಯುದ್ಧ ಮಾಡ್ಬೋದಲ್ಲ ಅಂದರೆ ಭೀಮಸೇನ ದೇವರು ನಿರ್ಣಯ ಕೊಡ್ತಾರೆ, ಇವನಿಗೆ ಕ್ಷತ್ರಿಯ ಸಂಸ್ಕಾರ ಇಲ್ಲ, ಆದ ಕಾರಣ ಇಮ್ಮಿಡಿಯೇಟ್ ಆದರೆ ಸಾಧ್ಯ ಇಲ್ಲ. ಈ ಫಾಸ್ಟ್ ಫುಡ್ ಥರ ಫಾಸ್ಟಾಗಿ ರಾಜ ಆಗೋದು, ಬೇಗ ಬ್ರಾಹ್ಮಣರಾಗ್ತೀವಿ ಅನ್ನೋದು, ಅರ್ಜೆಂಟ್ ಸಾಧನೆ ಮಾಡ್ತೀವಿ ಅನ್ನೋದು, ಏನೋ ವಿಮಾನ ಬಂದು ಮೋಕ್ಷಕ್ಕಿಲ್ಲೇ ಪಕ್ಕದಲ್ಲಿ ನಿಂತು ಇರ್ತಾರ, ಹಾಗೆಲ್ಲ ಅರ್ಜೆಂಟ್ ಮಾಡಿದ್ರೆ ಆಗುವಂಥದ್ದಲ್ಲ ಅಂತ ತಿಳಿಸ್ತಾ ಇದ್ದಾರೆ.